ನಿನ್ನೆ ದಿನಾಂಕ 23 ಏಪ್ರಿಲ್ 2025ರಂದು ಸರಿಸುಮಾರು 10:30 ಗಂಟೆಗೆ ನಮ್ಮ ಚನ್ನಬಸಪ್ಪ ಅನ್ನೋರು ಹಿರಿಯ ಅಭಿಯಂತರರು ವಾರ್ಡ್ ನಂಬರ್ 34ರಲ್ಲಿ ಒಂದು ಅಂಗನವಾಡಿ ನಿರ್ಮಾಣಕ್ಕಾಗಿ ಸ್ಥಳ ಪರಿಶೀಲನೆಗೆ ಹೋದಾಗ ಏಕಾಏಕಿಯಾಗಿ ಏನ್ ತಿಳಿದ್ರೆ ಆಮೇಲೆ ಒಂದು ಕುಟುಂಬದವರು ಅವ್ರ ಮ್ಯಾಗ ಹಲ್ಲೆ ಮಾಡ್ಯಾರ ಮತ್ತ ಅನ್ಪಾರ್ಲಿಮೆಂಟರಿ ಮಾತಾಡಬಾರದಂತ ಭಾಷಣ ಯೂಸ್ ಮಾಡ್ಯಾರ. ಅದಕ್ಕಾಗಿ ನಿನ್ನೆ ನಾವು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ಒಳಗೆ ಕಂಪ್ಲೇಂಟ್ ಮಾಡೀವಿ, FIR ದರ್ಜ್ ಮಾಡೇವಿ. ಅವ್ರ ಮ್ಯಾಗ ಉಗ್ರ ಕ್ರಮ ಆಗ್ಲತ್ತ ರಿಕ್ವೆಸ್ಟ್ ಮಾಡ್ಕೊಂಡಿವಿ. ಯಾವುದೇ ಕಾರಣಕ್ಕೂ ಅವರು ಹೊರಗೆ ಬರಬಾರದು, ಶಿಕ್ಷೆ ಆಗಬೇಕು ಅನ್ನೋ ದೃಷ್ಟಿಕೋನದಿಂದ ಮಾನ್ಯ ಜಿಲ್ಲಾಧಿಕಾರಿಗೂ ಇವತ್ತು ನಾವು ವಿನಂತಿ ಕೊಟ್ಟಿವಿ. ಮಾನ್ಯ ಜಿಲ್ಲಾಧಿಕಾರಿಗಳಾಗಲಿ, ನಮ್ಮ ADC ಸಾಹೇಬರಾಗಲಿ, ವರಿಷ್ಠಾಧಿಕಾರಿಗಳಾಗಲಿ, ಪೊಲೀಸ್ ವರಿಷ್ಠಾಧಿಕಾರಿಗಳು, ಆಮೇಲೆ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ದವರು, ನಮ್ಮ ಮಾನ್ಯ ಆಯುಕ್ತರು, ಆಮೇಲೆ ಯೋಜನಾ ನಿರ್ದೇಶಕರು, ನಮ್ಮ ಸಮಸ್ತ ಈ ಕರ್ನಾಟಕ ರಾಜ್ಯ ನೌಕರರ ಸಂಘದ ಪದಾಧಿಕಾರಿಗಳು, ಈ ಒಂದು ವ್ಯವಸ್ಥೆಯ ಈಗೇನು ನಿನ್ನೆ ನಡೆದೋದಿಲ್ಲ ಇವ್ರಿಗೆ ಆಗಿರುವಂಥ ಒಂದು ಅನ್ಯಾಯಕ್ಕೆ ನಾವೆಲ್ಲ ನಿಷೇಧ ವ್ಯಕ್ತಪಡಿಸಿ ಇವತ್ತು ಒಂದು ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿ ಕೊಟ್ಟೇವೆ. ಯಾವುದೇ ಕಾರಣಕ್ಕೂ ಮುಂದಿನ ದಿನಮಾನಗಳಾಗಲಿ ಇವತ್ತು ಮಹಾನಗರ ಪಾಲಿಕೆ ನೌಕರರು ಮುಂಜಾನೆ 8-8:30 ಬಂದ್ರೆ ರಾತ್ರಿ 8-9 ಗಂಟೆಗೆ ಹೊಂಟೇವಿ. 1:00ಗೆ ನಾವು ಯಾವುದೂ ಕಾರ್ಯಾಲಯದಲ್ಲಿ ಹೋಗ್ತಾ ಇಲ್ಲ. ಇಷ್ಟೊಂದು ಒಳ್ಳೆಯ ಸೇವೆ ಕೊಡುವಳಕ್ಕೆ ನೀವು ಈ ರೀತಿ ಹಲ್ಲೆ ಮಾಡೋದು ತಪ್ಪಾಗ್ತದೆ. ನಿಮಗೆ ಭಿನ್ನಾಭಿಪ್ರಾಯ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿ ಹೇಳಿದಂಗೆ ಭಿನ್ನಾಭಿಪ್ರಾಯ ಇದ್ರೆ ಮೇಲಾಧಿಕಾರಿಗೆ ಗಮನಕ್ಕೆ ತೊಗೊಂಡು ಬಂದು ಅದನ್ನು ಸರಿಪಡಿಸ್ಕೋಬೇಕು. ಹೊರತಾಗಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದೆ, ಅನ್ಪಾರ್ಲಿಮೆಂಟರಿ ವರ್ಡ್ ಯೂಸ್ ಮಾಡಿದಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಮಹಾನಗರ ಪಾಲಿಕೆ ಸಂಘದ ನೌಕರರ ವತಿಯಿಂದ ನಾವು ಇದನ್ನ ಬಿಡಂಗಿಲ್ಲ. ಇದು ಅಕ್ಷಮ್ಯ ಅಪರಾಧ. ಅವ್ರಿಗೆ ಕಾನೂನಾತ್ಮಕ ಇದಾಗಬೇಕು, ಶಿಕ್ಷೆ ಆಗಬೇಕು. ಇಲ್ಲ ಮುಂದಿನ ಹೋರಾಟ ಮಾತ್ರ ನಮ್ದು ನಿರಂತರ. ಅಲ್ಲೇ ಅಂಗನವಾಡಿ ನಿರ್ಮಾಣಕ್ಕೆ ಹೋದಾಗ ಇದು ನಮ್ದು ಬರ್ತದ, ನಿಮ್ದು ಬರ್ತದ, ಏನಿರಿದ್ರೆ ಹೇಳಿಕೆ ಕೊಡ್ಬೇಕಲ್ಲ. ಅವರು ರೈಟಿಂದ ಕೊಡ್ಬಾರ್ದ. ಅತಿಕ್ರಮಣ ಈಗ ಅದೇನೈತಿ, ಅತಿಕ್ರಮಣ ಐತೋ ಏನೋ ಐತಿ, ಅದನ್ನ ಅಳತಿ ಮಾಡೋರು ಅಥವಾ ಕಾರ್ಯಾಲಯದಾಗ ಅದರ ಅವ್ರದ್ದು ಸಪೋಸ್ ಪ್ರೂವ್ ಮಾಡೋದ್ರ ದಾಖಲಾತಿಯನ್ನು ಹಾಜರುಪಡಿಸ್ಬೇಕಲ್ಲ. ಯಾರೇ ಬಂದಾಗ ಹೊಡೆದು ಬಡಿದು ಇದೆಲ್ಲಿ ನ್ಯಾಯ ಇದು? ಆ ರೀತಿ ಮಾಡೋದು ಹಲ್ಲೆ ಮಾಡಿದ್ದು ಒಬ್ಬ ಇವ್ರು ಅದಾರ ಅಲ್ಲಿ, ಅವರು ಏನ್ ಹೆಸರು ಅವ್ರದ್ದು, ಲಷ್ಕರಿ ಅನ್ನೋರು, ಅವ್ರು ಹಲ್ಲೆ ಮಾಡ್ಯಾರ. ನಿನ್ನೆ ಅವ್ರ ಮ್ಯಾಗ FIR ಮಾಡೇವಿ. ಅವ್ರನ್ನ ಈಗಾಗಲೇ ನಾವು ಜೈಲಿಗೆ ಕಳಿಸುವಂಥ ವ್ಯವಸ್ಥೆ ಮಾಡ್ಕೊಂಡೇವಿ. ಎಲ್ಲ ಇವರು ಯಾರು ನಮ್ಮ ಮೀಡಿಯಾದವರು ಬಂದಿರಿ, ನಿಮಗೂ ಸಹ ಧನ್ಯವಾದಗಳು. ಈ ರೀತಿ ಮರುಕಳಿಸಬಾರದು. ಯಾವುದೇ ನೌಕರ ಅವ ತನ್ನ ಮನೆ ಮಠ ಹೆಂಡತಿ ಮಕ್ಕಳ ಬಿಟ್ಟು ಬಂದು ಮುಂಜಾನೆ ಸಂಜೆ ತನಕ ಕೆಲಸ ಮಾಡ್ತಾನೆ. ಎಲ್ಲರೂ ಸಹಕಾರ ಇರಲಿ. ಮುಂದಿನ ದಿನಮಾನಗಳಲ್ಲಿ ತಮ್ಮ ಸಹಕಾರದ ಅಪೇಕ್ಷೆ ನಮಗೆ. ನಮ್ಮ ಮಹಾನಗರ ಪಾಲಿಕೆ ಕಿರಿಯ ಅಭಿಯಂತರ ಮೇಲೆ ವಾರ್ಡ್ ನಂಬರ್ 34ರಲ್ಲಿ ಅಲ್ಲಿ ಕೆಲಸಕ್ಕೆ ಹೋದಾಗ ಸಾದಿಕ್ ಲಸ್ಕರಿ ಅನ್ನೋರು ಹಲ್ಲೆ ಮಾಡಿದ್ದಾರೆ ಮತ್ತು ಅನ್ಪಾರ್ಲಿಮೆಂಟರಿ ವರ್ಡ್ ಯೂಸ್ ಮಾಡಿದ್ದಾರೆ. ಅವ್ರ ಜೊತೆನೂ ಉಳಿದವರು 2-3 ಮಂದಿ ಸಹಕಾರ ಮಾಡ್ಯಾರ. ಅಂದ್ರೆ ಇದರ ಅರ್ಥ ಏನಂದ್ರೆ ಅವ್ರ ತಂದೆ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಈ ರೀತಿ ಮಾಡೋದ್ರಿಂದ ನಾವೆಲ್ಲ ಕೆಲಸಗಾರರಿಗೆ ಅವ್ರ ಮನಸ್ಸಿಗೆ ಕೂಗ್ತಾರೆ. ನಿಮಗೆಲ್ಲ ಗೊತ್ತದ, ಎಷ್ಟೋ ಜನ ನಮ್ಮ ಸಿವಿಲ್ ಕಾಮಗಾರಿ ಮಾಡೋದು ಗುತ್ತಿಗೆದಾರ ಮೇಲೆ ಕಿರಿಕಿರಿ ಮಾಡ್ಯಾರ. ಸಾರ್ವಜನಿಕರು ಕೆಲಸ ಮಾಡಂತ ಹೇಳ್ತಾರ. ಎಲ್ಲೋ ಒಂದಿಷ್ಟು ಜನ, ಕೆಲವೊಬ್ರು ಜನ ಈ ರೀತಿ ಮಾಡೋದ್ರಿಂದ ನಾವು ಗುತ್ತಿಗೆದಾರ ಕೆಲಸಕ್ಕೆ ಹೋದಾಗ ಸಾಕಷ್ಟು ಅವ್ರಿಗೆ ತೊಂದರೆ ಕೊಡೋದು, ಅಲ್ಲಿ ಪೈಪ್ ಇಡ್ತು, ಇಲ್ಲಿ ಪೈಪ್ ಇಡ್ತು, ಅದು ಬಾಯಿಲೆ ಅಲ್ಲಿಗಲ್ಲಿ ಅನ್ಪಾರ್ಲಿಮೆಂಟ್ ವರ್ಡ್ ಯೂಸ್ ಮಾಡೋದು, ಈ ರೀತಿ ಮಾಡ್ತಿದ್ರು. ಆದ್ರೂ ಸಹನ್ ಮಾಡ್ಯಾರ ನಮ್ಮ ಗುತ್ತಿಗೆದಾರ. ಏನು ಈ ಗುತ್ತಿಗೆದಾರರು ಇಂಜಿನಿಯರ್ಗಳು ತಮ್ಮ ವೈಯಕ್ತಿಕ ಕೆಲಸ ಮಾಡಕ್ಕೆ ಬಂದಿರೋದಿಲ್ಲ. ಅಲ್ಲಿ ನಮ್ಮ ನಾಗರಿಕರದು ಸಾರ್ವಜನಿಕ ಕೆಲಸ ಬಂದಿರ್ತಾರ. ನಾವು ಸಾರ್ವಜನಿಕ ಸಹಕಾರ ಕೊಡಬೇಕು. ಅದನ್ನ ಬಿಟ್ಟು ಅಲ್ಲಿ ಬಂದಾಗ ಗುತ್ತಿಗೆದಾರರು ಕಾಲನ ಕಸ ಅವ್ರಿಗೆ ಅವ್ರು ಹೆಂಗ್ ಮಾಡ್ತಾರ, ಒಬ್ಬ ಕ್ಲಾರ್ಕ್ ಪ್ಯೂನ್ ಕಿತ್ತ ಅದ್ ಮಾತಾಡ್ತಾರ ಅವ್ರಿಗೆ. ಅಂದ್ರೆ ಸಾಲಿ ಕಲ್ತು ವಿದ್ಯಾಭ್ಯಾಸ ಮಾಡಿ ಎಕ್ಸಾಮ್ ಕಟ್ಟಿ ಇವ್ರು ನೌಕರಿ ಬಂದು ಅವ್ರ ಕುಟುಂಬ ಬಿಟ್ಟು ಹಗಲ ನಮ್ಮ ಸಲಹೆ ಯಾಕತ್ತಾರ ಅವರು. ಅವ್ರದ್ದೇನು ವೈಯಕ್ತಿಕ ಏನೂ ಇಲ್ಲ. ಈ ರೀತಿ ಹಲ್ಲೆ ಮಾಡೋದ್ರಿಂದ ಮುಂದೆ ಮತ್ತೊಂದು ಪ್ರಚೋದನೆ ಆಗ್ತದೆ. ಅದ ಕಾರಣ ಯಾರೇ ಇರಲಿ, ಇವತ್ತು ಯಾರೇ ಅಂತ ಪ್ರಭಾವಿ ವ್ಯಕ್ತಿ ಅವ್ರ ಜೊತೆ ಇರಲಿ, ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕಂತ ನಾವು ಆಗ್ರಹ ಮಾಡ್ತೀವಿ. ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರ ಜೊತೆ ಇದೀವಿ. ಥ್ಯಾಂಕ್ ಯು ಸರ್.